ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾವು ಕಳೆದ 2-3 ದಿನಗಳ ಹಿಂದೆ ಈ ರೀತಿ ಇಸ್ಕಾನ್ನವ್ರ ಜೊತೆ ಇಸ್ಕಾನ್ ಪಿಲಿಗ್ರಿಮೇಜಸಲ್ಲಿ ಕದ್ರಿ, ಕೋದಂಡರಾಮ ಹಾಗೆ ಅಹೋಬಿಲಮ್ ಟ್ರಿಪ್ಪಿಗೆ ಹೋಗಿದ್ವಿ. ಅದರ ಕೆಲವು ಬ್ಯೂಟಿಫುಲ್ ಮೆಮೊರೀಸ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಭಗವಂತನ ಗುಣಗಳು 6 ಗುಣ ಇದೆ. ಅವನ ಸೌಂದರ್ಯ, ಶಕ್ತಿ, ತ್ಯಾಗ. ಒಳ್ಳೆ ಬಸ್ಸಲ್ಲಿ ಕರ್ಕೊಂಡು ಹೋದರು. ಹಾಗೆ ನೋಡಿ, ಬ್ರೇಕ್ಫಾಸ್ಟ್ಗೂ ಅಷ್ಟೇ ಒಳ್ಳೆ ಹೋಟೆಲಲ್ಲಿ ಬೆಳಗ್ಗೆ ನಾವು ತಿಂದ್ಕೊಂಡು 5:30ಗೆ ಹೊರಟಿದ್ದು ಬ್ಯಾಂಗ್ಳೂರಿಂದ. ಇಲ್ಲಿ ಬರೋಷ್ಟೊತ್ತಿಗೆ ಒಂದು 7:30 ಆಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ತೊಗೊಂಡ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ನಾವು ಕದ್ರಿ ಕಡೆ ಹೊರಟ್ವಿ. ತುಂಬ ನಮ್ಮ ಜೊತೆ ಬಂದ ಟೀಮ್ ಸಹ ತುಂಬಾ ಚೆನ್ನಾಗಿತ್ತು. ಫಸ್ಟು ಕದ್ರಿಗೆ ನಾವು ಹೋದ್ವಿ. ಇದು ಸುಮಾರು 1300-400ನೇ ಇಸ್ವಿಯಲ್ಲಿ ಆಳಿದ ಹರಿಹರ, ಬುಕ್ಕ, ಕೃಷ್ಣದೇವರಾಯ, ಒಟ್ಟಿನಲ್ಲಿ ವಿಜಯನಗರ ವಂಶಸ್ಥರೆಲ್ಲ ಆಳಿದ್ರಲ್ಲ, ಆಗಿನ ಕಾಲದ ಟೆಂಪಲ್ ಇದು. ಇದು ನರಸಿಂಹಸ್ವಾಮಿ ಹಿರಣ್ಯಕಶಿಪುನ ಕೊಂದುಬಿಟ್ಟು ಅರಣ್ಯದಲ್ಲೆಲ್ಲ ಅಲ್ದಾಡ್ತಾ ಇದ್ದಾಗ ಇನ್ನೂ ಸಿಟ್ಟು ಕಡಿಮೆ ಆಗಿರಲಿಲ್ಲ. ಆಗ ಈ ಜಾಗದಲ್ಲಿ ಪ್ರಹ್ಲಾದನ ಮೂಲಕ ಅವ್ರ ಸಿಟ್ಟು ಕಡಿಮೆ ಆಗಿ ಇಲ್ಲಿದ್ದಾರೆ ಅಂತ ಹೇಳ್ತಾರೆ. ಅದು ಕದ್ರಿ ಅಂತ ಯಾಕೆ ಬಂತು ಅಂದರೆ, ಕದ್ರಿ ರೂಟ್ಸಲ್ಲಿ ಲಕ್ಷ್ಮೀ ನರಸಿಂಹನ ಒಂದು ವಿಗ್ರಹ ಸ್ವಯಂಭೂ ಆಗಿ ಸಿಕ್ಕಿ ಇಲ್ಲಿ ಅದನ್ನು ಆಮೇಲೆ ಪ್ರತಿಷ್ಠಾಪನೆ ಮಾಡಿದ್ದು ಅಂತಲೂ ಸಹ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ. 4 ಗೋಪುರಗಳು 4 ಸೈಡಲ್ಲಿ ಇದೆ. ಅದನ್ನೆಲ್ಲ ನೋಡಿಕೊಂಡು ನಾವು ಇಸ್ಕಾನ್ ಮಠಕ್ಕೆ ಬಂದ್ವಿ. ಸ್ವಲ್ಪ ಮುಂದೆ ಬರುವಾಗ ಇನ್ನೊಂದು ಹೇಳೋದು ಬರುತ್ತೆ. ಈ ಕದ್ರಿ ಇರೋದು ಅನಂತಪುರ ಡಿಸ್ಟ್ರಿಕ್ನ ಆಂಧ್ರ ಪ್ರದೇಶದಲ್ಲಿ ಇರೋದು, ಕದ್ರಿ ಅನ್ನೋ ಒಂದು ಊರಲ್ಲಿ. ಆ ಟೆಂಪಲ್ದು ಇನ್ನೊಂದು ವಿಶೇಷ ಏನಂದರೆ, ಅಭಿಷೇಕ ಆದಮೇಲೆ ನೀವೆಲ್ಲ ಮೂರ್ತಿನ ಎವ್ರಿಡೇ ಬೆಳಿಗ್ಗೆ ಒರೆಸಿದ್ರೂ ಸಹ ಕೊನೆಗೆ ಸ್ವೆಟ್ಟಿಂಗ್ ಆಗಿರುತ್ತಂತೆ ವಿಗ್ರಹದ ಮೇಲೆ, ಆ ಥರ ಹೇಳ್ತಾರೆ. ಸೊ ಅದೆಲ್ಲ ನೋಡಿಕೊಂಡು ಅದೇ ಇಲ್ಲಿ ಹೇಳಿದ್ನಲ್ಲ, ಆ್ಯಸ್ ಯೂಶುವಲ್ ಇಸ್ಕಾನ್ ಮಠದಲ್ಲಿ ಬಂದು ಲಂಚ್ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಬಂದಿದ್ದು ಕೋದಂಡರಾಮಸ್ವಾಮಿ ಟೆಂಪಲ್ಲು. ಇದು ಸಹ ಏನಂತಂದರೆ, ಇಲ್ಲಿ ಈ ಪ್ಲೇಸಲ್ಲಿ ಇದು ಒಂಟಿಮಿಟ್ಟ ಅಂತ ಈ ಊರಿನ ಹೆಸರು. ಯಾಕೆ ಅಂದರೆ 2 ರಾಬರ್ಸ್, ಒಂಟುಡು ಮಿಟ್ಟುಡು ಅಂತ ಅಂತೆ, ಇಬ್ಬರು ಕಳ್ಳರು ಈ ದೇವಸ್ಥಾನನ ಫಸ್ಟು ಕಟ್ಟಿದ್ದು. ಆಮೇಲೆ ಅವರು ಶಿಲೆಗಳಾಗಿ ಕನ್ವರ್ಟ್ ಆದರು ಅಂತ ಹೇಳ್ತಾರೆ. ಆಮೇಲೆ ಇದನ್ನು ಎಲ್ಲ ಮುಂದುವರಿಸಿರೋರು ವಿಜಯನಗರ ಕಿಂಗ್ಸ್ ಅಷ್ಟೇ, ಹಾಗೆ ಚೋಳರು ಸಹ. ಇದು ಏನಂದರೆ ಏಕಶಿಲಾ ಇದು. ಇಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತಾದು ವಿಗ್ರಹ ಇದೆ. ಹನುಮಾನ್ ಇಲ್ಲ. ಹನುಮಾನ್ ಈ ರೀತಿ ಎದುರುಗಡೆ ಒಂದು ಟೆಂಪಲ್, ಅದಕ್ಕೋಸ್ಕರ ಆಮೇಲೆ ಕಟ್ಟಿದ್ದಾರೆ. ಸೊ ಹನುಮಾನನ್ನು ನೋಡಿಕೊಂಡು ನಾವು ಈ ಒಳಗಡೆ ರಾಮ, ಸೀತಾ, ಲಕ್ಷ್ಮಣನ ದರ್ಶನ ಮಾಡಲಿಕ್ಕೆ ಹೋದ್ವಿ. ಒಳಗಡೆ ಗರ್ಭಗುಡಿಯಲ್ಲಿ ಫೋಟೋ ತೆಗಿಲಿಕ್ಕೆ ಬಿಡಲಿಲ್ಲ, ಬಟ್ ಹೊರಗಡೆ ಎಲ್ಲ ತೆಕ್ಕೊಳ್ಳಿಕ್ಕೂ ಆಯಿತು. ನೋಡಿ, ಫಸ್ಟ್ ಎಂಟ್ರ್ ಆದ ತಕ್ಷಣ ಈ ರೀತಿ ವಿಜಯನಗರ ಸ್ಟೈಲ್ದೆಲ್ಲ ನೀವು ಎಲ್ಲ ಕಡೆ ಈ ಹಂಪೆಲೆಲ್ಲ ನೋಡ್ತೀವಲ್ವ, ಹಾಗೇ ಇದೆ. ಒಂಥರ ಕಲ್ಲಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಈ ರೀತಿ ಕಾರ್ವಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ವರ್ಷದ ಹಿಂದಿಂದದೆ, 1300-400ನೇ ಇಸ್ವಿಯಲ್ಲೇ ಇದನ್ನು ಸಹ ಆವಾಗಲೇ ಆಗಿರೋದು. ನೋಡಿ, ಈ ರೀತಿ ಎಲ್ಲ ಎಷ್ಟು ಚೆನ್ನಾಗಿದೆ ಅದರದ್ದು ಕಾರ್ವಿಂಗ್ಸ್ ಎಲ್ಲ. ಹಾಗೆ ಅದೇ ಇಬ್ಬರು ಕಳ್ಳರು ಇದೆಲ್ಲ ಮಾಡಿರೋದು ವಿಜಯನಗರ ಎಂಪರರ್ಸ್ ಆ್ಯಂಡ್ ಚೋಲಾಸ್. ಬಟ್ ಫಸ್ಟು ಒಂದು ಟೆಂಪಲನ್ನು ಮಾಡಿ ಅದನ್ನು ಆಮೇಲೆ ಕಲ್ಲಾಗಿ ಪರಿವರ್ತನೆ ಆದರು ಅಂತ ಹೇಳ್ತಾರೆ. ಇದು ಆಂಧ್ರ ಪ್ರದೇಶದ ಕಡಪ ಡಿಸ್ಟ್ರಿಕ್ಟಲ್ಲಿದೆ. ಮತ್ತು ಇಲ್ಲಿ ಎಷ್ಟೆಷ್ಟು ಒಳ್ಳೊಳ್ಳೆಯವರೆಲ್ಲ ಇಲ್ಲಿ ಕಾಲ ಕಳೆದಿದ್ದಾರೆ. ಈ ತೆಲುಗು ರಾಮಾಯಣ ಬರೆದಿರೋ ಅಂಥ ವಾವಿಲೇರ ಪೋತನ ಸುಬ್ಬರಾಮಾಯಣ ಅವರು ಬರೆದಿರೋದು. ತುಂಬ ದಿನ ಇದ್ರಂತೆ. ಹಾಗೆ ತುಂಬ ಫೇಮಸ್ ಸೇಂಟ್ ಪೋಯಿಟ್ ಅನ್ನಮಾಚಾರ್ಯ ಇದ್ದಾರಲ್ಲ, ಅವರು ಸಹ ಈ ಟೆಂಪಲಲ್ಲೇ ಕೂತ್ಕೊಂಡು ಒಳ್ಳೊಳ್ಳೆ ರಾಮನ ಕೀರ್ತನೆಗಳನ್ನು ಕಂಪೋಸ್ ಮಾಡಿರೋದು. ತುಂಬ ಮುಖ್ಯವಾದ ವಿಷಯ ಅಂತಂದರೆ, ಇದರ ಒಳಗಿರೋ ಮೇನ್ ಐಡಲ್ ರಾಮ, ಸೀತಾ, ಲಕ್ಷ್ಮಣರ ಐಡಲನ್ನು ಜಾಂಬವಂತ ಇನ್ಸ್ಟಾಲ್ ಮಾಡಿರೋದು ಅಂತ
ಹೇಳ್ತಾರೆ. ಆವಾಗ ಇದೇ ಪ್ಲೇಸಲ್ಲಿ ಜಾಂಬವಂತನ ಮೀಟ್ ಆಗಿದ್ದು ಇದೇ ಪ್ಲೇಸಲ್ಲಿ ರಾಮ ಸೀತಾ ಅಂತ. ಒಟ್ಟಿನಲ್ಲಿ ಆಂಜನೇಯ ಇಲ್ಲದ ರಾಮನ ಗುಡಿಯಲ್ಲಿ ಕೆಲವಿರೋದು. ಅದರಲ್ಲಿ ಇದು ಒಂದು. ಅವರು ವನವಾಸದಲ್ಲಿದ್ದಾಗ ಇಲ್ಲಿ ಬಂದಿದ್ದರಿಂದ, ಇಲ್ಲಿ ಇದೆಲ್ಲ ನಡೆದಿರೋದ್ರಿಂದ, ಇದು ಕಟ್ಟಿರೋದ್ರಿಂದ ಸೊ ಆವಾಗ ಆಂಜನೇಯ ಇರಲಿಲ್ಲ. ಒಟ್ಟಿನಲ್ಲಿ ವಿಶಾಲವಾದ ಟೆಂಪಲ್ಲು, ಸುತ್ತಲೂ ಈ ರೀತಿ ಜಾಗ, ಮಂಟಪಗಳು ಎಲ್ಲ ತುಂಬ ನೋಡಲಿಕ್ಕೆ ಚೆನ್ನಾಗಿದೆ. ಹೀಗೆ ಅಲ್ಲಿಂದ ನಾವು ನೋಡಿಕೊಂಡು ಹೊರಗಡೆ ಬಂದಾಗ ಇದು ನೋಡಿ ನಮ್ಮ ಎಲ್ಲ ಟೀಮು ಅಲ್ಲಿ ಇಸ್ಕಾನ್ ಗುರುಗಳು ಎಲ್ಲ ಇದ್ದಾರೆ. ಅವರು ಪ್ರತಿಯೊಂದು ಜಾಗದಲ್ಲೂ ಅದರದ್ದು ವಿಶೇಷತೆಗಳನ್ನು ತುಂಬ ಚೆನ್ನಾಗಿ ವರ್ಣಿಸಿ ನಮ್ಮನ್ನು ಕರ್ಕೊಂಡು ಹೋದರು. ನೆಕ್ಸ್ಟ್ ನಾವು ಅಹೋಬಿಲಮ್ಗೆ ಹೋಗ್ತಾ ಇದ್ದೀವಿ.